ಸ್ನೇಹಿತರೆ, ನಾವು ಹೊರಗಡೆ ಹೋಗಬೇಕು ಅಂದ್ರೆ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು, ಚೆನ್ನಾಗಿ ಮುಖಕ್ಕೆ ಮೇಕಪ್ ಮಾಡಿಕೊಂಡು, ಎಲ್ಲರ ಕಣ್ಣಿಗೂ ನಾವು ಚೆನ್ನಾಗಿ ಕಾಣಬೇಕು ಅನ್ನೋ ಉದ್ದೇಶದಿಂದ ಹೋಗ್ತೀವಿ. ನಮ್ಮನ್ನ ಅಟ್ರಾಕ್ಟಿವ್ ಆಗಿ ಮಾಡುವ ಮೊದಲನೇ ಅಂಶನೇ ನಮ್ಮ ಮುಖ. ನಮ್ಮ ಮುಖ ಚೆನ್ನಾಗಿದ್ರೆ ನಾವು ಕೂಡ ತುಂಬಾ ಲವಲವಿಕೆಯಿಂದ ಇರ್ತೀವಿ. ಅಂತಹ ಮುಖವನ್ನು ಸೌಂದರ್ಯವಾಗಿ ಇಡಲು ಕೆಲವೊಂದು ಟಿಪ್ಸ್ಗಳನ್ನು ತಗೊಂಡು ಬಂದಿದ್ದೀವಿ. 1. ಚಳಿಗಾಲದಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ 1-2 ಹನಿ ಹರಳೆಣ್ಣೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ಉಪಯೋಗಿಸಿ. ಹೀಗೆ ಮಾಡುವುದರಿಂದ ಕೊಬ್ಬರಿ ಎಣ್ಣೆ ಗಟ್ಟಿಯಾಗುವುದಿಲ್ಲ. 2. ಸ್ವಲ್ಪ ಕೀರೆ ಸೊಪ್ಪನ್ನು ಸುಟ್ಟು ಅದರ ಬೂದಿಯನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿಕೊಳ್ಳಿ. ಇದರಿಂದ ಮೊಡವೆಗಳೆಲ್ಲ ಮಾಯವಾಗುತ್ತೆ. 3. ಕಣ್ಣುಗಳಿಗೆ ಆರೋಗ್ಯಯುಕ್ತವಾದ ಸೊಪ್ಪಿನ ರಸದಿಂದ ತಯಾರಿಸಲಾದ ಕಾಡಿಗೆಯನ್ನು ಉಪಯೋಗಿಸಿದರೆ ಒಳ್ಳೆಯದು. ಅವು ಕಣ್ಣುಗಳಿಗೆ ಹಾನಿಯನ್ನು ಉಂಟುಮಾಡುವುದಿಲ್ಲ. 4. ಅಡುಗೆಗೆ ಬಳಸಿದ ನಿಂಬೆಹಣ್ಣಿನ ಸಿಪ್ಪೆಯನ್ನು ಬಿಸಾಕಬೇಡಿ. ಅದನ್ನು ಬಿಸಿಲಿನಲ್ಲಿ ಒಣಗಿಸಿ ಅದನ್ನು ಸಣ್ಣದಾಗಿ ಚೂರು ಮಾಡಿ ಉಪ್ಪಿನೊಂದಿಗೆ ಮಿಶ್ರಣ ಮಾಡಿ ವಾರಕ್ಕೆ 1 ಸಲ ಹಲ್ಲು ಉಜ್ಜಿದ್ರೆ ಹಲ್ಲು ಹೊಳೆಯುತ್ತವೆ. 6. ಬಿಸಿಯಾದ ಕಾಫಿ ಚಹಾ ಸೇವಿಸುವ ಮೊದಲು 1 ಗ್ಲಾಸ್ ನೀರನ್ನು ಕುಡಿಯಿರಿ. ಇದು ನಿಮ್ಮ ತುಟಿಗಳನ್ನು ಹಾಳಾಗದಂತೆ ನೋಡಿಕೊಳ್ಳುತ್ತದೆ. 7. ದೇಹದಲ್ಲಿ ಕೈಕಾಲು ಮತ್ತು ಬೆನ್ನಿನ ಭಾಗಗಳು ಹೆಚ್ಚಾಗಿ ಬಿಸಿಲಿಗೆ ಒಡ್ಡಲ್ಪಡುವುದರಿಂದ ಆ ಭಾಗಗಳು ಕಂದು ಬಣ್ಣಕ್ಕೆ ತಿರುಗುತ್ತದೆ. ಆ ಭಾಗಗಳಿಗೆ ನಿಂಬೆಹಣ್ಣಿನ ಹೋಳುಗಳಿಂದ ಚೆನ್ನಾಗಿ ಉಜ್ಜಿ ಆಮೇಲೆ ಸ್ನಾನ ಮಾಡಿ. ಇದರಿಂದ ನಿಮ್ಮ ಚರ್ಮ ಚೆನ್ನಾಗಿ ಹೊಳೆಯುತ್ತೆ. 8. ಕೊಬ್ಬರಿ ಎಣ್ಣೆಯಲ್ಲಿ ಒಣಗಿದ ಕರಿಬೇವಿನ ಎಲೆಗಳನ್ನು ಹಾಕಿ ಅದನ್ನು ಚೆನ್ನಾಗಿ ಹುರಿದು ತಲೆಗೆ ಹಚ್ಚಿದರೆ ಕೂದಲು ಬೇಗ ಬೆಳ್ಳಗಾಗುವುದಿಲ್ಲ. 9. ರಾತ್ರಿ ಮಲಗುವಾಗ ಮೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿಸಿಕೊಂಡು ಮಲಗಿ. ಇದರಿಂದ ನಿಮ್ಮ ತ್ವಚೆ ಮತ್ತು ಚರ್ಮ ಚೆನ್ನಾಗಿ ಉಳಿಯತ್ತೆ. 10. ಪ್ರತಿದಿನ ಬೆಳಿಗ್ಗೆ ಉಗುರು ಬೆಚ್ಚಗೆ ನೀರನ್ನ ಕುಡಿದರೆ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ಸ್ನೇಹಿತರೆ, ಇದೇ ತರಹದ ಒಳ್ಳೊಳ್ಳೆ ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ.